ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದರೆ, ನಾನು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂಥ ಆಲೂಗಡ್ಡೆ ರೈಸ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬಂದು. ನೋಡ್ರಿ, 2 ಈರುಳ್ಳಿ ಕಟ್ ಮಾಡಿಕೊಂಡಿ, ಮೆಣಸಿಕಾಯಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿನಿ, ಆಮೇಲೆ ಶೇಂಗದ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ಕರಿಬೇವು, ಆಲೂಗಡ್ಡೆ ಮೇಲ್ಗಡೆ ಸಪ್ಪಿ ಸಿಲ್ದು ಕ್ಲೀನಾಗೆ ತೊಳೆದು ಈ ರೀತಿ ಹಚ್ಚಿಟ್ಕೊಂಡಿನಿ. ಸ್ವಲ್ಪ ದಪ್ಪಗೆ ರೈಸ್ ಮಾಡಿ ಇಟ್ಕೊಂಡಿನಿ. ಉದುರಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡ್ಕೊಂಡು, ಜೀರಿಗೆ ಸಾಸಿವೆ ಹಾಕಿನಿ, 4 ಸ್ಪೂನ್ ಎಣ್ಣೆ ಹಾಕಿನಿ, ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನು, ಇವು ಶೇಂಗಾ ಕಾಳು ಫ್ರೈ ಮಾಡ್ಕೊಂಡು ತಕ್ಕೊಂಡ್ಬಿಡ್ತೀನಿ. ತಕ್ಕೊಂಡು ಮೇಲೆ ಹಾಕ್ತೀನಿ. ಇವು ಹಂಗಾದ ಕ್ರಿಸ್ಪಿ ಆಗ್ತವೆ. ನೋಡ್ರಿ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಆಮೇಲೆ ಈರುಳ್ಳಿ ಹಾಕೋಣ. ಈಗ ನೋಡ್ರಿ, ಈರುಳ್ಳಿ ಹಾಕೋಣ, ಮೆಣಸಿಕಾಯಿ ಹಾಕೊಂಡಿನಿ, ಈರುಳ್ಳಿ ಹಾಕೋಣ. ಈ ರೀತಿ ಉದ್ದುದ್ದೆ ಕಟ್ ಮಾಡ್ಕೊರಿ, ಮಸ್ತ್ ಅನಿಸ್ತದ ರೈಸ್ನಾಗ. ಆಲೂಗಡ್ಡೆ ಇದ್ರೊಳಗೆ ಹಾಕೋಣ, ಫ್ರೈ ಮಾಡ್ಕೋಣ. ಈಗ ನೋಡ್ರಿ, ಫ್ರೈ ಅದು ಆಲೂಗಡ್ಡೆ ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಅದ, ಎಲ್ಲ ಫ್ರೈ ಆಗ್ಯಾವ ನೋಡ್ರಿ. ಆಲೂಗಡ್ಡಿನೂ ಫ್ರೈ ಆಗ್ಯಾವ. ಈಗ ನಾವು ಮಸಾಲ ಹಾಕೋಣ ಎಲ್ಲ. ಈಗ ನೋಡ್ರಿ, ಅರಿಶಿನ ಪೌಡ್ರು, ಆಮೇಲೆ ಈ ಮಸಾಲೆ ಇದಕ್ಕೆ ಸೂಪರ್ ಆಗುತ್ತಾ. ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಅನ್ನಕ್ಕೆ ಹಾಕಿ ಮಾಡಿವಲ್ಲ, ನೋಡ್ಬಿಟ್ಟು ಹಾಕೋರಿ, ಜಾಸ್ತಿ ಆಗೈತೆ. ಈಗ ಏನು ಮಾಡೋಣ ಅಂದ್ರೆ, ಈ ರೀತಿ ಹೊಳಿಸ್ಕೊಂಡು ಅನ್ನ ಹಾಕೊಂಡು ಈಗ ನಾವು ಅನ್ನ ಮಿಕ್ಸ್ ಮಾಡ್ಕೊಂಡೆಲ್ಲ ಈ ರೈಸ್ ಇದಕ್ಕೆ ಹಾಕೊಂಡು ರೈಸ್ ಇವಾಗ ಮಿಕ್ಸ್ ಮಾಡ್ಕೊಂಡು ಮಾಡೋಣ ಅಂದ್ರೆ, ಕರ್ಬೇವ, ಇದು ಕರ್ಬೇವ, ಶೇಂಗಾದ ಕಾಳು ಹಾಕಿವಲ್ಲ, ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಕೊತ್ತಂಬರಿ ಹಾಕಿಬಿಡೋಣ. ಆಯ್ತು, ಪಟಾಪಟ್ ಅಂತ ರೆಡಿ ಆಯ್ತು ನೋಡ್ರಿ. ಸಿಂಪಲ್ ಆದರೂ ಟೇಸ್ಟಿ ಆಗುವಂಥ ರೈಸ್ನ ಹೇಳ್ಕೊಟ್ಟಿನಿ. ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬಾನೇ ಇಷ್ಟ ಆಗುತ್ತಾ. ಬೆಳಗಿನ ಟೈಮ್ ಮಕ್ಕಳಿಗೆ ಟಿಫಿನ್ ಮಾಡೋಕೆ ಮಸ್ತ್ ಆಗುತ್ತೆ ನೋಡ್ರಿ. ನಾಷ್ಟಕ್ಕೂ ನಡಿತೈತಿ, ಊಟಕ್ಕೂ ನಡಿತೈತಿ. ಮಕ್ಕಳಿಗೆ ಸೂಪರ್ ಆಗುತ್ತಾ. ಟೇಸ್ಟ್ ಮಾಡಿ ಮಗ, ಸೂಪರ್ ಆಗಿದೇನಂತ ಇಡ್ರಿ. ರೆಸಿಪಿ ಮಾತ್ರ ಸೂಪರ್ ಆಗೈತ್ರಿ. ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬಾನೇ ಇಷ್ಟ ಆಗುತ್ತಾ. ಸಿಂಪಲ್ ಆದ್ರೂ ಟೇಸ್ಟಿ ಆಗಿರ್ತದ. ಬೆಳಗ್ಗೆ ಪಟಾಪಟ್ ಅಂತ ಮಾಡ್ಕೋಬಹುದು, ಟೈಮ್ನು ಸಾಲುತ್ತಾ. ಈ ರೀತಿ ರೈಸ್ ಮಾಡಿಕೊಡ್ರಿ, ಮಕ್ಕಳು ದೊಡ್ಡವರು ತುಂಬಾನೇ ಇಷ್ಟಪಡ್ತಾರ. ಡಬ್ಬಿಗೆ ಹಾಕಿ ಕೊಡ್ಬೋದು, ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಬೋದು. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಮಗ ಟೇಸ್ಟ್ ಮಾಡ್ಯಾನ. ಸೂಪರ್ ಆಗೈತೆ ನೋಡ್ರಿ, ಮಸ್ತ್ ಆಗಿ ಸೂಪರ್. ಆಲೂಗಡ್ಡೆ ಒಂದಿದ್ದು ಮುಗೀತು. ಮನ್ಯಾಗಂತೂ ಆಲೂಗಡ್ಡೆ ಇದ್ದೇ ಇರ್ತೈತಿ, ಈರುಳ್ಳಿ ಮೆಣಸಿಕಾಯಿ ಇರ್ತೈತಿ, ಮಾಡ್ಕೊಂತೀನಿ. ಸೂಪರ್ ಆಗೈತ್ರಿ. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಶೇಂಗಾ ಕಾಳು ಬಾಯಲ್ಲಿ ಕರ್ದಿವಲ್ಲ, ಮಸ್ತ್ನಾಗೆ ಸಿಗ್ತೈತಿ. ಆಲೂಗಡ್ಡಿನೂ ಬಾಯಿ ಒಳಗೆ ಸಿಗ್ತೈತಿಲ್ಲ, ಮಸ್ತ್ ಟೇಸ್ಟ್ ಆಗಿ ಆಲೂಗಡ್ಡಿನೂ ಬೈಸ್ಬಿಟ್ಟು ಹಾಕ್ರಿ, ಮಸ್ತ್ ಆಗತ್ತ. ಆಲೂಗಡ್ಡೆ ಸೂಪರ್ ಆಗಿ ಬಾಯಿ ಒಳಗೆ ಸಿಗ್ತದಲ್ಲ, ಮಸ್ತ್ ಆಗತ್ತ. ಮೇಲ್ಗಡೆ ಒಂದಿಷ್ಟು ಲಿಂಬೆ ಹಣ್ಣಿಂದ ರಸ ಹಾಕೊಂಡು ತಿನ್ರಿ, ಮಸ್ತ್ ಆಗತ್ತ. ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ನಿಮಗೆ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ಮತ್ತೆ ಇದೇ ರೀತಿ ಸಪೋರ್ಟ್ ಮಾಡ್ರಿ. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ರಿ ಅದೇ ರೀತಿ ಸಪೋರ್ಟ್ ಮಾಡ್ರಿ. ಒಂದಿನ ಬ್ಲಾಗ್ ಚಾನಲ್ ಬರ್ತೈತಿ, ಒಂದಿನ ರೆಸಿಪಿ ಚಾನಲ್ ಬರ್ತೈತಿ. ದಯವಿಟ್ಟು ಎಲ್ಲ 2 ರೆಸಿಪಿಗೂ 2 ವಿಡಿಯೋಕ್ಕೂ ಸಪೋರ್ಟ್ ಮಾಡ್ರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ, ಬಾಯ್ ಫ್ರೆಂಡ್ಸ್.